ಕ್ಲಾಸಿಕ್ 350 ಅಂದರೆ ಫಸ್ಟು ನೆನಪಾಗೋದೆ ವೈಬ್ರೇಷನ್ನು. ಅಂದರೆ ಈ ಗಾಡಿಗಳು ಸಿಕ್ಕಾಬಟ್ಟೆ ವೈಬ್ರೇಟ್ ಮಾಡುತ್ತೆ ಅಂತ. ಬನ್ನಿ ಇವತ್ತು ನೋಡೋಣ. ನಮ್ಮ ಹತ್ರ ಲೇಟೆಸ್ಟ್ ಮಾಡಲ್ ಕೂಡ ಇದೆ ಮತ್ತು BS3 ಮಾಡಲ್ ಕೂಡ ಇದೆ. ಎರಡರಲ್ಲಿ ಯಾವುದು ಜಾಸ್ತಿ ವೈಬ್ರೇಟ್ ಆಗುತ್ತೆ ಅಂತ. ಸೊ ಫಸ್ಟು ಲೇಟೆಸ್ಟ್ ಮಾಡಲ್ ನೋಡೋಣ. ಸೊ ನೀರು ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವು, ಗಾಡಿ ಐಡ್ಲಿಂಗಲ್ಲಿದೆ. ಪೆಟ್ರೋಲ್ ಟ್ಯಾಂಕ್ ಹತ್ರ ಎಷ್ಟು ವೈಬ್ರೇಷನ್ ಇದೆ ಅಂತ ಹೊಸ ಗಾಡಿನಲ್ಲಿ. ಬನ್ನಿ ಈಗ ಹಳೆ ಗಾಡೀಲಿ ನೋಡೋಣ. ಕಿಕ್ಕರ್ ಗುರು, ಕಿಕ್ಕರಲ್ಲಿ ಸ್ಟಾರ್ಟ್ ಮಾಡೋ ಫೀಲೇ ಬೇರೆ. ಈ ಗಾಡಿ ಅಂತೂ ವೈಬ್ರೇಷನ್ ಕಿಂಗು, ಅದರಲ್ಲಿ ಎರಡು ಮಾತಿಲ್ಲ. ಸೊ ನೋಡಿ, ಇದು ಐಡ್ಲಿಂಗಲ್ಲಿ ಎಷ್ಟು ಅಳ್ಳಾಡ್ತಿದೆ ಅಂತ ನೋಡಿ. ಯಾವ ಥರ ಬಿದ್ದೆ ಹೋಗುತ್ತೆ ಇನ್ನೊಂದು ಸ್ವಲ್ಪ. ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇದೆ, ಬಟ್ ಅದರಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇರಲಿಲ್ಲ. ಸಿಕ್ಕಾಬಟ್ಟೆ ವೈಬ್ರೇಷನ್ ಇದೆ ಇಂಜಿನಲ್ಲಿ. ಡೆಫಿನೆಟ್ ಆಗಿ ಅದರಲ್ಲಿ ಇಂಪ್ರೂವ್ ಮಾಡಿದ್ದಾನೆ ವೈಬ್ರೇಷನ್ಸು. ಸೊ ಇದಿಷ್ಟು ಹಳೆ ಗಾಡಿ ಮತ್ತೆ ಹೊಸ ಗಾಡಿ ಮಧ್ಯೆ ವೈಬ್ರೇಷನ್ ಟೆಸ್ಟ್. ಇದೇ ತರ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಇಂಟ್ರೆಸ್ಟಿಂಗ್ ಬೈಕ್ ಮತ್ತೆ ಕಾರ್ ಕಂಟೆಂಟ್ಗೆ PK ವಿತ್ ಬೈಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.